ಹಾಯ್ ಫ್ರೆಂಡ್ಸ್, ಐ ಆಮ್ ರೂಪಾ ಫ್ರಮ್ ಸಾಧನಾ ಅಕಾಡೆಮಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ದಟ್ ಒನ್ ಈಸ್ ಗ್ಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಅದರಲ್ಲಿ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಯಾವ್ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ, ಅದನ್ನು ಯಾವ ರೀತಿ ಅನಲೈಸಿಸ್ ಮಾಡಬೇಕು, ಹಾಗೆ ಪರ್ಫೆಕ್ಟ್ ಉತ್ತರವನ್ನು ಹೇಗೆ ಕಂಡುಹಿಡ್ಕೋಬೇಕು ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ, ಇನ್ಯಾಕ್ ತಡ, ನಮ್ಮ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಕಾಮಾಲೆಯು ಇದಕ್ಕೆ ಸಂಬಂಧಿಸಿದೆ. ಕಾಮಾಲೆ ಅಂತ ಹೇಳಿ ಇನ್ ಜನರಲ್ ಆಗಿ ಹೇಳ್ತಾ ಇರ್ತಾರೆ, ಹಳ್ಳಿ ಕಡೆನಲ್ಲೂ ಹೇಳ್ತಾ ಇರ್ತಾರೆ. ಎಲ್ಲರೂ ಕೂಡ ಇನ್ ಜನರಲ್ ಕಾಮಾಲೆ ರೋಗ, ಹಳದಿ ಬಣ್ಣದ ರೋಗ ಅಂತೆಲ್ಲ ಕರಿತಾ ಇರ್ತಾರೆ. ಸೊ ಗೆಸ್ ಮಾಡಿರ್ತೀರಾ, ದಟ್ ಒನ್ ಈಸ್ ಜಾಂಡೀಸ್ ಅಂತ ಹೇಳಿ ಕರಿತೀವಿ. ಸೊ ಆ ಜಾಂಡೀಸ್ ಇದಕ್ಕೆ ಸಂಬಂಧಿಸಿದೆ. ನಮ್ಮ ದೇಹದಲ್ಲಿರ್ತಕ್ಕಂತಹ ಯಾವ ಒಂದು ಗ್ರಂಥಿಗೆ ಅಥವಾ ಯಾವ ಒಂದು ಗ್ಲ್ಯಾಂಡಿಗೆ ಸಂಬಂಧಿಸಿದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಸೊ ಅದಕ್ಕೆ ಇಲ್ಲಿ ಗ್ಲ್ಯಾಂಡ್ ಅಂತ ಹೇಳಿದಾಗ ನಾವು ಪ್ರಮುಖವಾಗಿ ಎರಡು ರೀತಿಯ ಗ್ಲ್ಯಾಂಡ್ಸ್ಗಳನ್ನು ನೋಡ್ತಾ ಹೋಗ್ತೀವಿ. ಯಾವುದು ಅಂತ ಹೇಳಿದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್, ನಿರ್ನಾಳ ಗ್ರಂಥಿ, ಮತ್ತು ಎಕ್ಸೋಕ್ರೈನ್ ಗ್ಲ್ಯಾಂಡ್, ನಾಳ ಸಹಿತ ಗ್ರಂಥಿ ಅಂತೇಳಿ ಕರಿತೀವಿ. ಸೊ ಎಕ್ಸೋಕ್ರೈನ್ ಗ್ಲ್ಯಾಂಡಲ್ಲಿ, ನಾಳ ಸಹಿತ ಗ್ರಂಥಿನಲ್ಲಿ ಮತ್ತೆ ಸುಮಾರಷ್ಟು ಗ್ರಂಥಿಗಳು ಬರ್ತಾ ಹೋಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಯಕೃತ್, ಲಿವರ್, ಪಿತ್ತಜನಕಾಂಗ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟು ಲಾಲಾರಸ ಗ್ರಂಥಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಅಶ್ರು ಗ್ರಂಥಿಗಳು, ಕಣ್ಣಲ್ಲಿರ್ತಕ್ಕಂತಹ ಲ್ಯಾಕ್ಮರಿ ಗ್ಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಕಣ್ಣಿನಲ್ಲಿ ಕಣ್ಣೀರನ್ನು ಉತ್ಪತ್ತಿ ಮಾಡೋದಕ್ಕೆ ಇರತಕ್ಕಂತಹ ಪ್ರಮುಖ ಗ್ರಂಥಿ. ಸೊ ಇದು ಪಿತ್ತಜನಕಾಂಗಕ್ಕೆ ಸಂಬಂಧಪಟ್ಟಿರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಲಿವರಲ್ಲಿ ಆ್ಯಕ್ಚುಲಿ ADEK ಗೊತ್ತು ನಿಮಗೆ, ABCDEK ಅಂಥೇಳಿ ಪ್ರಮುಖವಾಗಿ ಕಂಡುಬರ್ತಕ್ಕಂತಹ ವಿಟಮಿನ್ಗಳು. ಈ ವಿಟಮಿನ್ಗಳನ್ನು ಫಂಕ್ ಅಂತಕ್ಕಂತಹ ಒಬ್ಬ ವಿಜ್ಞಾನಿ ಕಂಡುಹಿಡಿದ್ರು. ಅದರಲ್ಲಿ ನೀರಿನಲ್ಲಿ ಕರಗ್ತಕ್ಕಂತಹ ವಿಟಮಿನ್ಗಳು B ಮತ್ತು C. ಬಿಸಿ ನೀರು ಅಂತ ಹೇಳಿ ನೆನ್ಪಿಟ್ಕೊಳ್ಳಿ ಅಂತ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಹೇಳಿದ್ದೆ. ಬಿಸಿ ನೀರು ಅಂದರೆ B ಮತ್ತು C ನೀರಿನಲ್ಲಿ ಕರಗತ್ತೆ. ನೆಕ್ಸ್ಟ್ ಉಳಿದಂತಹ ವಿಟಮಿನ್ಗಳಾಗಿರ್ತಕ್ಕಂತಹ ADEK. ಸೊ ADEK ವಿಟಮಿನ್ಗಳು ಫ್ಯಾಟ್ನಲ್ಲಿ, ಕೊಬ್ಬಿನಲ್ಲಿ ಕರಗತ್ತೆ. ಸೊ ಹಾಗಿದ್ರೆ ಕೊಬ್ಬಿನಲ್ಲಿ ಕರಗ್ತಕ್ಕಂತಹ ವಿಟಮಿನ್ಗಳು ಕೊಬ್ಬನ್ನು ಕರಗಿಸ್ಕೊಳ್ತಕ್ಕಂಥದ್ದು ಲಿವರ್. ದಟ್ ಪ್ರೊಸೆಸ್ ವಿ ಕಾಲ್ ಇಟ್ ಹ್ಯಾಸ್ ಅ ಎಮಲ್ಸಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಇನ್ ಕನ್ನಡ ಎಮಲ್ಸೀಕರಣ ಅಂತ ಹೇಳಿ ಕರಿತೀವಿ. ಸೊ ಈ ಜಾಂಡೀಸ್ ಅಂತಕ್ಕಂಥದ್ದು ಪ್ರಮುಖವಾಗಿ ABCDEK ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟು ಈ ಒಂದು ಕಾಯಿಲೆ ಪ್ರಮುಖವಾಗಿ ಕಲುಷಿತ ಆಹಾರ ಮತ್ತು ಗಾಳಿಯ ಮೂಲಕ ಹರಡತ್ತೆ. ಸೊ ಕಲುಷಿತ ಆಹಾರ ಮತ್ತು ನೀರಿನ ಮೂಲಕ ಹರಡ್ತಕ್ಕಂತಹ ಕಾಯಿಲೆ ಇದು. ಗಾಳಿಯಲ್ಲ, ನೀರಿನ ಮೂಲಕ ಹರಡ್ತಕ್ಕಂತಹ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಔಷಧಿಯನ್ನು, ಚಿಕಿತ್ಸೆಯನ್ನು ಕೊಡಿಸೋದ್ರ ಮೂಲಕ ಇದನ್ನು ಗುಣಪಡಿಸ್ಬೋದು. ನಾಟಿ ಔಷಧಿ ಅಂತ ಹೇಳಿ ಕೂಡ ಕರಿತೀವಿ. ಸೊ ಆಯುರ್ವೇದಿಕ್ ಔಷಧಿಗಳನ್ನು ಕೊಟ್ಟು ಏನು ಮಾಡ್ತಾರೆ, ಈ ಕಾಯಿಲೆಯನ್ನು ಡಿಕ್ರೀಸ್ ಮಾಡ್ತಾರೆ, ಕಡಿಮೆ ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಬೈಲಿರೂಬಿನ್ ಸಂಗ್ರಹ ಆಗುತ್ತೆ. ಅಂದರೆ ಸತ್ತ ರಕ್ತ ಕಣಗಳ ಹಿಮೋಗ್ಲೋಬಿನ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಬೈಲಿರೂಬಿನ್ನು ಲಿವರಲ್ಲಿ ಸಂಗ್ರಹ ಆಗುತ್ತೆ, ಪಿತ್ತಜನಕಾಂಗದಲ್ಲಿ ಸಂಗ್ರಹ ಆಗುತ್ತೆ. ನೆಕ್ಸ್ಟು ಈ ರೀತಿ ಸತ್ತಂತಹ ರಕ್ತ ಕಣಗಳು ಸಂಗ್ರಹ ಆಗೋದ್ರಿಂದ ಏನಾಗುತ್ತೆ, ಆ ವ್ಯಕ್ತಿನಲ್ಲಿ ಅಂದರೆ ಸತ್ತ ರಕ್ತ ಕಣಗಳು ಪಿತ್ತರಸದ ಮೂಲಕ ಹೊರಗಡೆ ಹೋದರೆ ಓಕೆ. ಸೊ ರಕ್ತದಲ್ಲಿ ಇರ್ತಕ್ಕಂತಹ ಬೈಲಿರೂಬಿನನ್ನು ಏನು ಮಾಡುತ್ತೆ, ಲಿವರು ಪಿತ್ತರಸದ ಮೂಲಕ ಏನು ಮಾಡುತ್ತೆ, ಹೊರಗಡೆ ಕಳಿಸುತ್ತೆ. ಆವಾಗ ಹೆಲ್ದಿ ಆಗಿರ್ತಾನೆ ಪರ್ಸನ್ನು. ಕೆಲವೊಂದು ಸಲ ಇನ್ ಸಮ್ ಕಂಡೀಷನ್ಸಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸತ್ತಂತಹ ರಕ್ತ ಕಣಗಳು ಅಂದರೆ ಬೈಲಿರೂಬಿನ್ನು ಅಲ್ಲೇ ಸಂಗ್ರಹ ಆಗತ್ತೆ. ಸೊ ಪಿತ್ತಜನಕಾಂಗದಲ್ಲಿ ಸಂಗ್ರಹ ಆಗತ್ತೆ. ಈ ರೀತಿ ಸಂಗ್ರಹ ಆದಾಗ ಬೈಲಿರೂಬಿನ್ನು ಏನಾಗುತ್ತೆ, ಆ ವ್ಯಕ್ತಿನಲ್ಲಿ ಚರ್ಮದ ಬಣ್ಣ, ಕಣ್ಣಿನ ಬಣ್ಣ, ಹಾಗೆ ಉಗುರಿನ ಬಣ್ಣಗಳು ಹಳದಿ ಬಣ್ಣಕ್ಕೆ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ. ಕೆಲವೊಂದು ಸಲ ನೋಡಿರ್ಬೋದು ನೀವು, ಕಣ್ಣೆಲ್ಲ ಫುಲ್ ಹಳದಿಯಾಗಿರುತ್ತೆ. ಅಂದರೆ ವೈಟ್ ಕಲರ್ ಏನಿದೆ ಅದೆಲ್ಲ ಏನಾಗುತ್ತೆ, ಹಳದಿ ಆಗುತ್ತೆ. ನೆಕ್ಸ್ಟು ಸ್ಕಿನ್, ಚರ್ಮದ ಬಣ್ಣನೂ ಕೂಡ ಹಳದಿಯಾಗಿ ಮಾರ್ಪಾಟಾಗತ್ತೆ. ಉಗುರಿನ ಬಣ್ಣ ಕೂಡ ಹಳದಿ ಬಣ್ಣಕ್ಕೆ ಮಾರ್ಪಾಟಾಗುತ್ತೆ. ಸೊ ಆದ್ದರಿಂದ ಇದಕ್ಕೆ ಕಾಮಾಲೆ ರೋಗ ಅಂತ ಹೇಳಿ ಕರೀತಾರೆ. ಇದು ಕಲುಷಿತ ಆಹಾರ ಮತ್ತು ಕಲುಷಿತ ನೀರಿನಿಂದ ಹರಡುತ್ತೆ, ವೈರಸ್ಗಳಿಂದ ಹರಡ್ತಕ್ಕಂತಹ ಒಂದು ಕಾಯಿಲೆ. ಸೊ ಆ ಯಾವ ವ್ಯಕ್ತಿನಲ್ಲಿ ಸತ್ತಂತಹ ರಕ್ತ ಕಣಗಳು ಪಿತ್ತರಸದ ಮೂಲಕ ಹೊರಗಡೆ ಹೋಗೋದಿಲ್ವೋ ಆ ವ್ಯಕ್ತಿ ಏನು ಮಾಡ್ತಾನೆ, ಈ ಕಾಮಾಲೆ ಅಥವಾ ಜಾಂಡೀಸ್ ರೋಗದಿಂದ ಬಳಲ್ತಾನೆ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪಿತ್ತಜನಕಾಂಗ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇದನ್ನು KAS 2005ನಲ್ಲಿ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ ನಾವು, ಆ ಒಂದು ಪಿತ್ತಜನಕಾಂಗಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಕಲುಷಿತ ಆಹಾರ ಮತ್ತು ನೀರಿನಿಂದ ಏನಾಗಿರುತ್ತೆ ಅಂತ ಹೇಳಿದ್ರೆ
ಈ ರೋಗ ಅಂಟ್ಕೊಂಡ್ಬಿಡುತ್ತೆ, ಅದೇ ರೀತಿ ಹರಡತ್ತೆ. ಯಾವ ಒಬ್ಬ ವ್ಯಕ್ತಿನಲ್ಲಿ ಬೈಲಿರುಬಿನ್ ಪ್ರಮಾಣ ಸಂಗ್ರಹ ಜಾಸ್ತಿ ಆಗುತ್ತೋ ಆ ವ್ಯಕ್ತಿನಲ್ಲೂ ಸಹ ಈ ಒಂದು ರೋಗ ಹರಡತ್ತೆ. ಸೊ ಈ ಒಂದು ರೋಗಕ್ಕೆ ಏನಂತ ಕರಿತೀವಿ, ಹಳದಿ ರೋಗ, ಕಾಮಾಲೆ ರೋಗ ಅಥವಾ ಜಾಂಡೀಸ್ ಅಂತೇಳಿ ಕರಿತೀವಿ. ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ನಾರ್ಮಲ್ ಸ್ಕಿನ್ ಕಲರ್ ಯಾವ ರೀತಿ ಇದೆ ಲೆಫ್ಟ್ ಸೈಡಲ್ಲಿ, ಮತ್ತು ಜಾಂಡೀಸ್ ಬಂದಿರೋ ಸ್ಕಿನ್ ಕಲರ್ ಯಾವ ರೀತಿ ಆಗಿದೆ ಅಂತ ಹೇಳಿ. ಜಾಂಡೀಸ್ ಬಂದಾಗ ಕಣ್ಣಿನ ಬಣ್ಣ, ಚರ್ಮದ ಬಣ್ಣ, ಉಗುರಿನ ಬಣ್ಣ ಏನಾಗುತ್ತೆ, ಹಳದಿ ರೂಪಕ್ಕೆ ಮಾರ್ಪಾಟ್ ಆಗತ್ತೆ. ಸೊ ದ ನೆಕ್ಸ್ಟ್ ಒನ್, ನಮಗೆ ದಣಿವಾಗದಿದ್ದರೂ ನಿದ್ದೆ ಬರುವಂತೆ ಮಾಡಲು ಇರುವ ಹಾರ್ಮೋನ್. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ನಾರ್ಮಲ್ ಆಗಿ ಅಂದರೆ ಹೆಲ್ದಿ ಪರ್ಸನ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ದಿನಕ್ಕೆ 6ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು, ನಿದ್ದೆ ಮಾಡ್ತಾನೆ ಕೂಡ. ಸೊ ಹಾಗಿದ್ದಾಗ ಇನ್ ರೇರ್ ಕಂಡೀಷನಲ್ಲಿ 6 ಅವರ್ಸು ನಿದ್ದೆ ಮಾಡೋಕ್ಕಾಗಲ್ಲ, ಅದು ಓಕೆ. ಬಟ್ ಹೆಲ್ದಿ ಪರ್ಸನ್ನು 6ಇಂದ 8 ಅವರ್ಸ್ ಆದರೂ ನಿದ್ದೆ ಮಾಡಲೇಬೇಕು ದಿನಕ್ಕೆ. ಸೊ ಹಂಗೆ 8 ಗಂಟೆ ನಿದ್ದೆ ಮಾಡಿನೂ ಕೂಡ ಕೆಲವೊಬ್ಬ ವ್ಯಕ್ತಿಗಳು ನೋಡ್ತಿರ್ಬೋದು ಇತರೆ ಟೈಮಲ್ಲಿ, ಮಧ್ಯಾಹ್ನ ಟೈಮಲ್ಲಿ, ಮಾರ್ನಿಂಗ್ ಟೈಮಲ್ಲಿ ಆಗಿರ್ಬೋದು, 8 ಗಂಟೆ ನೈಟ್ ನಿದ್ದೆ ಮಾಡಿದರೂ ಕೂಡ ಅವರು ಆಕಳಿಸ್ತಾ ಇರ್ತಾರೆ, ನಿದ್ದೆ ಜಾಸ್ತಿ ಬರ್ತಾ ಇರತ್ತೆ. ಸೊ ಯಾಕೆ ಆ ರೀತಿ ನಿದ್ದೆ ಬರುತ್ತೆ? ಸೊ ಆ ರೀತಿ ನಿದ್ದೆ ಬರೋದಕ್ಕೆ ಕಾರಣ ಆಗಿರ್ತಕ್ಕಂತಹ ಹಾರ್ಮೋನ್ ಯಾವುದು? ಸೊ ಫಸ್ಟ್ ಒನ್ ಅಡ್ರಿನಲ್, ಥೈರಾಕ್ಸಿನ್, ಸೆರೆಟೋನಿನ್, ಅಡಿನೋಸಿನ್. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಅಡಿನೋಸಿನ್. ಡ್ಯೂ ಟು ದಿ ಅಕ್ಯುಮುಲೇಷನ್ ಆಫ್ ದಿಸ್ ಅಡಿನೋಸಿನ್ ಇನ್ ಅವರ್ ಬ್ರೈನ್, ಏನಾಗುತ್ತೆ ಅಂತ ಹೇಳಿದ್ರೆ ಬ್ರೈನ್ನಲ್ಲಿ ಅಡಿನೋಸಿನ್ನು ಅಕ್ಯುಮುಲೇಟ್ ಆದಾಗ, ಜಾಸ್ತಿ ಪ್ರಮಾಣದಲ್ಲಿ ಅದು ಸಂಗ್ರಹ ಆದಾಗ ಏನಾಗುತ್ತೆ, ಆ ವ್ಯಕ್ತಿ ತೂಕಡಿಸೋದು ಅಥವಾ ನಿದ್ದೆ ಬರ್ತಕ್ಕಂತಹ ಸ್ಥಿತಿ ಉಂಟಾಗತ್ತೆ. ಡ್ಯೂ ಟು ದಿ ಡಿಪೋಸಿಷನ್ ಆಫ್ ದಿಸ್ ಅಡಿನೋಸಿನ್ ಇನ್ ದ ಬ್ರೈನ್, ಅಲ್ಲೇನಾಗುತ್ತೆ ಅಡಿನೋಸಿನ್ ಅಕ್ಯುಮುಲೇಟ್ ಆದಾಗ ಆ ವ್ಯಕ್ತಿ ದಣಿವಾದಂತೆ, ಆಯಾಸ ಆದಂತೆ, ನಿದ್ದೆ ಬರೋ ರೀತಿ ಅನ್ನಿಸ್ತಾ ಇರತ್ತೆ. ಸೊ ಇದಕ್ಕೆ ಒಂದು ರಾಮಬಾಣ ಅಥವಾ ಒಂದು ಪರಿಹಾರ ಏನು ಅಂತ ಹೇಳಿದ್ರೆ ಕೆಫಿನ್ ಮತ್ತು ಟ್ಯಾನಿನ್ಗಳನ್ನು ತಗೊಳ್ತಕ್ಕಂಥದ್ದು, ಅಂದರೆ ಬ್ರೈನನ್ನು ಆ್ಯಕ್ಟಿವ್ ಮಾಡ್ತಕ್ಕಂಥದ್ದು. ಏನು ಆ್ಯಕ್ಟಿವ್ ಮಾಡುತ್ತೆ ಅಂತ ಹೇಳಿದ್ರೆ ಟೀ ಮತ್ತು ಕಾಫಿ ಕುಡಿದಾಗ ಏನಾಗಿಸುತ್ತೆ, ಈಗ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಟೈಮು, ಈವ್ನಿಂಗ್ ಟೈಮು ಟೀ ಕುಡಿತಾರೆ ಯೂಶ್ವಲಿ. ಕೆಲವೊಬ್ರು ಬಿಡ್ರಿ ದಿನ ಇಡೀ ಬಿಟ್ಟರೆ ಒಂದು 5-6 ಸಲ ಟೀ ಕುಡಿತಾ ಇರ್ತಾರೆ. ದಟ್ ಈಸ್ ನಾಟ್ ದ ಇಂಪಾರ್ಟೆಂಟ್ ಪಾಯಿಂಟ್. ಬಟ್ ಏನಾಗುತ್ತೆ ಅಂದರೆ ಮಾರ್ನಿಂಗ್ ಮತ್ತು ಸಂಜೆ ಟೈಮಲ್ಲಿ ನಮಗೆ ಟೀ ಅಥವಾ ಕಾಫಿ ಕುಡಿದೇ ಇದ್ದರೆ ಸಮಾಧಾನ ಅನಿಸ್ತಾ ಇರಲ್ಲ, ಅಥವಾ ಏನೋ ಒಂದು ರಿಫ್ರೆಶ್ಮೆಂಟ್ ಸಿಗ್ತಾ ಇರಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ ಈ ಅಡಿನೋಸಿನ್ನನ್ನು ಡಿಕ್ರೀಸ್ ಮಾಡೋದಕ್ಕೆ, ಅಂದರೆ ನಿದ್ದೆ ಬಂದಾಗ ಅನಿಸ್ತಾ ಇರುತ್ತೆ, ಆ ವ್ಯಕ್ತಿ ಒಂದು ಕಪ್ ಟೀನೋ ಅಥವಾ ಕಾಫಿನೋ ಕುಡಿದಾಗ ಏನಾಗುತ್ತೆ ರಿಫ್ರೆಶ್ ಆಗ್ತಾನೆ ಆ ವ್ಯಕ್ತಿ. ನೆಕ್ಸ್ಟ್ ಅವನ ಒಂದು ಟಾಸ್ಕ್ ಅಥವಾ ವರ್ಕ್ ಏನಿರುತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೋತಾ ಹೋಗ್ತಾ ಇರ್ತಾನೆ. ಡ್ಯೂ ಟು ದಿಸ್ ಒನ್, ಅಂದರೆ ಟೀನಲ್ಲಿ ಟ್ಯಾನಿನ್ ಇರುತ್ತೆ, ಟ್ಯಾನಿಕ್ ಆ್ಯಸಿಡ್ ಇರುತ್ತೆ ಗೊತ್ತು, ಕಾಫಿನಲ್ಲಿ ಕೆಫಿನ್ ಇರುತ್ತೆ ಗೊತ್ತು ನಿಮಗೆ. ಸೊ ಕೆಫಿನ್ ಮತ್ತು ಟ್ಯಾನಿನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಅಡಿನೋಸಿನ್ ಡಿಪಾಸಿಟ್ ಆಗೋದನ್ನು ಕಂಟ್ರೋಲ್ ಮಾಡ್ತಾ ಇರತ್ತೆ, ಡಿಕ್ರೀಸ್ ಮಾಡ್ತಾ ಇರತ್ತೆ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಅಡಿನೋಸಿನ್. ಇದನ್ನು ಸಹ KAS 2015 ಕೇಳಿದ್ದಾರೆ. ಫಸ್ಟ್ ಒನ್ನು 2005 ಕೇಳಿದರು KAS ಎಕ್ಸಾಮಲ್ಲಿ. ಸೊ ದಿಸ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದ ನೆಕ್ಸ್ಟ್ ಒನ್, ಇಲ್ಲಿ ನಾವು ಚಿತ್ರದಲ್ಲೇ ಅಬ್ಸರ್ವ್ ಮಾಡ್ಬೋದು. ಡ್ಯೂ ಟು ದಿ ಡಿಪೋಸಿಷನ್ ಆಫ್ ದಿ ಅಡಿನೋಸಿನ್ ಏನಾಗುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಬ್ರೈನಲ್ಲಿ ಅಡಿನೋಸಿನ್ ಅಕ್ಯುಮುಲೇಟ್ ಆದಾಗ ಆ ವ್ಯಕ್ತಿಗೆ ದಣಿವಾಗದೇ ಇದ್ರೂ ಸಹ ಅಥವಾ ಏನು ವರ್ಕ್ ಮಾಡದೇ ಇದ್ರೂ ಸಹ ಏನಾಗ್ತಿರತ್ತೆ, ನಿದ್ದೆ ಬರೋ ರೀತಿ ಅನ್ನಿಸ್ತಾ ಇರತ್ತೆ. ನೆಕ್ಸ್ಟ್ ಒನ್, ಶರೀರದಲ್ಲಿ ಅಯೋಡಿನನ್ನು ಸಾಂದ್ರೀಕರಿಸಿಕೊಳ್ಳುವ ಭಾಗ. ಸೊ ಈ ಒಂದು ಪ್ರಶ್ನೆಯನ್ನು FDA 2019 ಕೇಳಿದ್ದಾರೆ. ಸೊ ಶರೀರದಲ್ಲಿ ಅಯೋಡಿನನ್ನು ಸಂಗ್ರಹ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಸಾಂದ್ರೀಕರಣ ಮಾಡ್ಕೊಳ್ತಕ್ಕಂತಹ ಭಾಗ ಅಥವಾ ಗ್ರಂಥಿ ಯಾವುದು? ಗುಲ್ಮ. ಸೊ ಇದು ಲಿವರಲ್ಲಿರುತ್ತೆ ಗೊತ್ತು ನಿಮಗೆ, ಲಿವರ್ನ ಸ್ಪ್ಲೀನ್. ಗುಲ್ಮದಲ್ಲಿ ಏನಾಗುತ್ತೆ, ಅಸ್ಥಿಮಜ್ಜೆಯಲ್ಲಿ ಉತ್ಪತ್ತಿಯಾದಂತಹ ರಕ್ತ ಕಣಗಳು ಸಾಯ್ತಕ್ಕಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ಗುಲ್ಮ, ಲಿವರ್ನ ಸ್ಪ್ಲೀನ್ ಅಂತೇಳಿ ಕರಿತೀವಿ. ನೆಕ್ಸ್ಟು ಥೈಮಸ್, ನೆಕ್ಸ್ಟು ಪ್ಯಾರಾಥೈರಾಯ್ಡ್, ಥೈರಾಯ್ಡ್. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಥೈರಾಯ್ಡ್. ಸೊ ಥೈರಾಯ್ಡ್ ಗ್ರಂಥಿ ಪ್ರತಿಯೊಬ್ಬ ಮನುಷ್ಯನ ಗಂಟಲಿನ ಭಾಗದಲ್ಲಿ ಚಿಟ್ಟೆ ಆಕಾರದಲ್ಲಿ ಪ್ರೆಸೆಂಟ್ ಇರ್ತಕ್ಕಂತಹ ಗ್ರಂಥಿ. ಸೊ ಈ ಒಂದು ಗ್ರಂಥಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅಯೋಡಿನನ್ನು ಸಾಂದ್ರೀಕರಣ ಮಾಡಿಕೊಳ್ತಕ್ಕಂತಹ ಭಾಗ. ಸೊ ಈ ಅಯೋಡಿನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಗೊತ್ತು ನಿಮಗೆ, ಅಯೋಡಿನ್ ಅಂಶ ಕಡಿಮೆ ಆಯಿತು ಅಂತ ಹೇಳಿದ್ರೆ ಥೈರಾಯ್ಡ್ ಬರುತ್ತೆ ಅಂತ ಹೇಳಿ ಕರೀತಾರೆ. ಕರಾವಳಿ ಕೋಸ್ಟಲ್ ರೀಸನಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಇದು ಸಮಸ್ಯೆನೇ ಅಲ್ಲ. ಕೋಸ್ಟಲ್ ರೀಸನಲ್ಲಿ ಇರ್ತಕ್ಕಂಥವ್ರಿಗೆ ವಾತಾವರಣದಲ್ಲಿ ಇರ್ತಕ್ಕಂತಹ ಒಂದು ಅಯೋಡಿನ್ ಅಂಶವನ್ನು ಅವರು ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಿಂದ, ಅವರ ಒಂದು ಬಾಡಿ ಅಬ್ಸಾರ್ಬ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಜಾಸ್ತಿ ಬರೋದಿಲ್ಲ. ಸೊ ಇದನ್ನು ಸ್ಥಾನಿಕ ವ್ಯಾಧಿ ಅಂತಲೇ ಕರೀತಾರೆ, ಸ್ಥಾನಿಕ ರೋಗ ಅಂತ ಹೇಳಿ ಕರೀತಾರೆ. ನೆಕ್ಸ್ಟು ಥೈರಾಯ್ಡು ಥೈರಾಕ್ಸಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ.
ಸೊ ಅಲ್ಲಿ ಅಯೋಡಿನ್ ಅಂಶ ಕಡಿಮೆ ಆಯಿತು ಅಂತ ಹೇಳಿದ್ರೆ ಥೈರಾಕ್ಸಿನ್ ಉತ್ಪತ್ತಿ ಆಗೋದಿಲ್ಲ. ಥೈರಾಕ್ಸಿನ್ ಉತ್ಪತ್ತಿ ಆಗಿಲ್ಲ ಅಂತ ಹೇಳಿದ್ರೆ ಬರ್ತಕ್ಕಂತಹ ರೋಗ ಮತ್ತೆ 2 ಟೈಪ್ ಬರುತ್ತೆ, ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ಅಂತೇಳಿ. ಹೈಪೋಥೈರಾಯ್ಡಿಸಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವ್ಯಕ್ತಿ ದಪ್ಪ ಆಗೋದು ಅಥವಾ ಅವನ ದೇಹದ ತೂಕ ಜಾಸ್ತಿ ಆಗೋದು, ಹಸಿವಾಗದೇ ಇರೋದು ಆಗ್ತಾ ಇರುತ್ತೆ, ದಣಿವಾಗ್ತಾ ಇರುತ್ತೆ, ಸುಸ್ತು ಅಂತ ಇರ್ತಾರೆ. ಹೈಪರ್ ಥೈರಾಯ್ಡಿಸಮಲ್ಲಿ ಡೆಡ್ಲಿ ಅಪೋಸಿಟ್. ಹೈಪರ್ ಥೈರಾಯ್ಡಿಸಮಲ್ಲಿ ತೆಳ್ಳಗಾಗ್ತಾರೆ ಆ ವ್ಯಕ್ತಿ. ನೆಕ್ಸ್ಟು ಬೆವರ್ತಾ ಇರ್ತಾರೆ, ಸಿಟ್ಟು ಜಾಸ್ತಿ ಬರ್ತಾ ಇರತ್ತೆ. ನೆಕ್ಸ್ಟು ಥೈರಾಕ್ಸಿನ್ ಕೊರತೆಯಿಂದ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿಸಿದಂತೆ ಬರ್ತಕ್ಕಂತಹ ರೋಗಗಳು ಮತ್ತೆ ಅಗೇನು ಸಿಂಪಲ್ ಗಾಯಿಟರ್, ನಾ ಹೇಳಿದೆ ಕಳಗಂಡ ರೋಗ, ಸ್ಥಾನಿಕ ವ್ಯಾಧಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಮಿಕ್ಸಿಡಿಮಾನಲ್ಲಿ ಇದು ವಯಸ್ಕ ವ್ಯಕ್ತಿಗಳಲ್ಲಿ ಕಂಡು ಬರ್ತಕ್ಕಂತಹ ಒಂದು ರೋಗ. ಮಿಕ್ಸಿಡಿಮಾನಲ್ಲಿ ಆ ವ್ಯಕ್ತಿಗೆ ತುಂಬ ಸುಸ್ತಾಗ್ತಾ ಇರತ್ತೆ ಮತ್ತು ಅವರು ದೇಹದ ಗಾತ್ರ ಏನಾಗ್ತಿರತ್ತೆ ಜಾಸ್ತಿ ಆಗ್ತಾ ಇರತ್ತೆ. ಅಂದರೆ ಅವರ ಒಂದು ವೆಯ್ಟ್, ಅವರು ದಪ್ಪ ಆಗ್ತಾ ಇರ್ತಾರೆ ಆಟೋಮೆಟಿಕ್ ಆಗಿ. ಇವಾಗ ಹಂಗೆ ಅಂದ್ಕೊಂಡು ಮತ್ತೆ ಮಿಕ್ಸಿಡಿಮಾ ಬಂದಿದೆ ಅಂತ ಅಂದ್ಕೊಳ್ಳೋದಲ್ಲ. ಕೆಲವೊಬ್ರು ಏನು ಮಾಡ್ತಿರ್ತಾರೆ, ಡಯಟ್ ಫಾಲೋ ಮಾಡ್ತಾ ಇರ್ತಾರೆ. ಸೊ ಅದು ರುಟೀನ್ ಇತ್ತು ಅಂತ ಹೇಳಿದ್ರೆ ಅವ್ರ ಬಾಡಿ ಹೆಲ್ದಿಯಾಗಿರುತ್ತೆ. ಅದರ್ವೈಸ್ ಅವರು ಡಯಟ್ ಬ್ರೇಕ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರು ಇದ್ದಕ್ಕಿದ್ದಂಗೆ ದಪ್ಪ ಆಗಿಬಿಡ್ತಾರೆ. ಸೊ ದಪ್ಪ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೇನೋ ಮಿಕ್ಸಿಡಿಮಾ ಬಂದ್ಬಿಟ್ಟಿದೆ ಅಂತ ಅಲ್ಲ. ಸೊ ಅಲ್ಲೇನಾಗ್ತಿರುತ್ತೆ, ಕೆಲವೊಬ್ಬರಿಗೆ ಸಡನ್ಲಿ ಇನ್ಕ್ರೀಸ್ ಆಗಿಬಿಡುತ್ತೆ ಬಾಡಿ ವೆಯ್ಟ್. ಸೊ ಫುಲ್ ದಿನೇ ದಪ್ಪ ಆಗ್ತಾನೆ ಇರ್ತಾರೆ ಅವರು. ಸೊ ಅವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ ಮಿಕ್ಸಿಡಿಮಾ ಅಟ್ಯಾಕ್ ಆಗಿರುತ್ತೆ. ನೆಕ್ಸ್ಟು ಕ್ರಿಟಿನಿಸಮ್ಮು ಚಿಕ್ಕ ಮಕ್ಕಳಲ್ಲಿ ಕಂಡುಬರ್ತಕ್ಕಂತಹ ಒಂದು ರೋಗ. ಸೊ ಇದು ಕೂಡ ಥೈರಾಯ್ಡ್ ಗ್ಲ್ಯಾಂಡಿಗೆ ಸಂಬಂಧಪಟ್ಟಿರೋದು. ಸೊ ಮಿಕ್ಸಿಡಿಮಾನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾಲಿಗೆಯ ಗಾತ್ರ ಜಾಸ್ತಿ ಆಗುತ್ತೆ, ನಾಲಿಗೆ ದೊಡ್ಡದಾಗತ್ತೆ. ಸೊ ಯಾವ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ ಕ್ರಿಟಿನಿಸಮ್ ರೋಗ ಬಂದಿರುತ್ತೋ ಅವರು ನಾಲಿಗೆಯನ್ನು ಹೊರಹಾಕಿ ಜೊಲ್ಲನ್ನು ಸುರಿಸ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಕ್ರಿಟಿನಿಸಮ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಆಲ್ ಅಬೌಟ್ ಥೈರಾಯ್ಡ್ ಗ್ಲ್ಯಾಂಡ್. ಸೊ ಥೈರಾಯ್ಡ್ ಗ್ಲ್ಯಾಂಡು ಅಗೈನ್ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಚಿತ್ರದಲ್ಲಿ ಈಸಿಯಾಗಿ ಮತ್ತೆ ಬೋನ್ಸನ್ನು ನೆನಪು ಮಾಡ್ಕೋಬೋದು. ಬೋನ್ಸ್ ಅಂತಕ್ಕಂತಹ ಟಾಪಿಕನ್ನು ಕ್ಲಾವಿಕಲ್ ಬೋನ್, ಕಾಲರ್ ಬೋನ್ ಅಂತ ಹೇಳಿ ಕರಿತೀವಿ. ಸ್ಟರ್ನಮ್, ಎದೆಯ ಮೂಳೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಟ್ರ್ಯಾಕಿಯಾ. ಸೊ ಇಲ್ಲಿರುತ್ತೆ ಟ್ರ್ಯಾಕಿಯಾ ಮೇಲ್ಭಾಗದಲ್ಲಿ ಏನಾಗುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್ ಕಂಡು ಬರುತ್ತೆ. ಸೊ ಥೈರಾಯ್ಡ್ ಗ್ಲ್ಯಾಂಡು ಮತ್ತು ಥೈರಾಯ್ಡ್ ಕಾರ್ಟಿಲೇಜ್ ಅಂತ ಹೇಳಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್, ಮನುಷ್ಯನ ದೇಹದಲ್ಲಿ ಯೂರಿಯಾವು ಇಲ್ಲಿ ಉತ್ಪತ್ತಿಯಾಗುತ್ತದೆ. ಯಕೃತ್, ಮೂತ್ರಕಂಡ, ಗುಲ್ಮ, ಮೆದೋಜೀರಕಾಂಗ. ಸೊ ಮನುಷ್ಯನ ದೇಹದಲ್ಲಿ ಯೂರಿಯಾ ಉತ್ಪತ್ತಿಯಾಗೋದು ಯಕೃತ್. ಸೊ ಯಕೃತ್, ಲಿವರ್. ಸೊ ಲಿವರ್ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇದನ್ನು ಇನ್ ಡೀಟೇಲಾಗಿ ಥಿಯರಿ ಕ್ಲಾಸಲ್ಲೂ ಕೂಡ ಮಾತಾಡಿದ್ದೀವಿ, ಲಿವರ್ ಮತ್ತು ಪ್ಯಾಂಕ್ರಿಯಾಸ್ ಕ್ಲಾಸಲ್ಲಿ. ಸೊ ಲಿವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲಿವರು ನಮ್ಮ ದೇಹದ ಅತಿ ದೊಡ್ಡ ಅಂಗ. ಸೊ ಎಕ್ಸಾಮಲ್ಲಿ ಅತಿ ದೊಡ್ಡ ಅಂಗ ಕೇಳಿದರು ಅಂತ ಹೇಳಿದ್ರೆ ನಾವು ಯಕೃತಿಗೆ ಹೋಗೋಂಗಿಲ್ಲ. ಬಿಕಾಸ್ ಅತಿ ದೊಡ್ಡ ನಾಳ ಸಹಿತ ಗ್ರಂಥಿ ಅಂತ ಹೇಳಿ ಬಂದರೆ ಯಕೃತ್. ನಿರ್ನಾಳ ಗ್ರಂಥಿ ಅಂತ ಹೇಳಿ ಬಂತು ಅಂತ ಹೇಳಿದ್ರೆ ನಾವೆಲ್ಲಿಗೆ ಹೋಗಬೇಕು, ಥೈರಾಯ್ಡ್ ಗ್ರಂಥಿಗೆ ಹೋಗಬೇಕು. ಸೊ ಇಲ್ಲಿ ಯೂರಿಯಾ ಉತ್ಪತ್ತಿ ಆಗ್ತಕ್ಕಂಥದ್ದು ಯಕೃತ್ನಲ್ಲಿ ಉತ್ಪತ್ತಿ ಆಗುತ್ತೆ. ಇದು ಒಂದು ನಮ್ಮ ದೇಹದಲ್ಲಿ ಪ್ರೆಸೆಂಟ್ ಇರ್ತಕ್ಕಂತಹ ಅತಿ ದೊಡ್ಡ ನಾಳ ಸಹಿತ ಗ್ರಂಥಿ. ಸೊ ಲಿವರ್ನ ತೂಕ ಬಂದು 1.5 kg, 1.5 kg ಅಷ್ಟು ಏನಾಗುತ್ತೆ ಲಿವರ್ನ ತೂಕ ಇರುತ್ತೆ. ಸೊ ಈ ಒಂದು ಲಿವರ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯೂರಿಯಾ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ದ ನೆಕ್ಸ್ಟ್ ಒನ್, ಮ್ಯಾಚ್ ದಿ ಫಾಲೋಯಿಂಗ್, ಲೀಸ್ಟ್ ಎ ವಿತ್ ಲೀಸ್ಟ್ ಬಿ. ಸೊ ಒಂದು ಕಡೆ ಗ್ರಂಥಿಗಳ ಹೆಸರನ್ನು ಕೊಡ್ತಾ ಹೋಗಿದ್ದಾರೆ, ಗ್ಲ್ಯಾಂಡ್ಸ್ಗಳ ಹೆಸರನ್ನು. ಇನ್ನೊಂದು ಕಡೆ ನಾವೇನು ಮಾಡಬೇಕು, ಆ ಗ್ರಂಥಿಗಳು ಉತ್ಪತ್ತಿ ಮಾಡ್ತಕ್ಕಂತಹ ಹಾರ್ಮೋನ್ಗಳನ್ನು ಸರಿಯಾಗಿ ಹೊಂದಾಣಿಕೆ ಮಾಡಬೇಕು. ಸರಿಯಾಗಿ ಹೊಂದಾಣಿಕೆ ಮಾಡಿದಾಗ ಪಿಟ್ಯುಟರಿ STH, ಸೊಮ್ಯಾಟೋಟ್ರೋಫಿಕ್ ಹಾರ್ಮೋನ್. ಸೊ ಸೊಮ್ಯಾಟೋಟ್ರೋಫಿಕ್ ಹಾರ್ಮೋನು ಜಾಸ್ತಿ ಆದ್ರೂ ಒಂದು ಡಿಸೀಸ್ ಬರುತ್ತೆ, ಕಡಿಮೆ ಆದ್ರೂ ಒಂದು ಡಿಸೀಸ್ ಬರುತ್ತೆ. ಜಾಸ್ತಿ ಆದರೆ ವಕ್ರವಾಗಿ ಆ ವ್ಯಕ್ತಿ ಬಳ್ಕೋತಾನೆ. ಅದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಗಿಗ್ನಾಟಿಸಮ್, ದೈತ್ಯತೆ ಅಂತ ಹೇಳಿ ಕರಿತೀವಿ. ಅದೇ ಸೊಮ್ಯಾಟೋಟ್ರೋಫಿಕ್ ಹಾರ್ಮೋನು ಕಡಿಮೆ ಆದ್ರೂ ಕಷ್ಟ, ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು, ಒಂದು ನಾರ್ಮಲ್ ಲೆವೆಲಲ್ಲಿ ಏನಾಗಬೇಕು, ರಿಲೀಸ್ ಆಗ್ತಾ ಹೋಗಬೇಕು. ಕಡಿಮೆ ರಿಲೀಸ್ ಆಯಿತು ಅಂತ ಹೇಳಿದ್ರೆ ಡ್ವಾರ್ಫನಿಸಮ್, ಕುಬ್ಜತೆ. ಸೊ ಜಾಸ್ತಿ ಆದರೆ ಗಿಗ್ನಾಟಿಸಮ್, ದೈತ್ಯವಾಗಿ ಬೆಳ್ಕೊಳ್ಳೋದು. ಡ್ವಾರ್ಫನಿಸಮ್, ಅವ್ರಿಗೆ ತುಂಬ ಏಜ್ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ TV ಶೋಸ್ ಎಲ್ಲ ನೋಡ್ತೀವಿ, ರಿಯಾಲಿಟಿ ಶೋಸಲ್ಲಿ ಅವ್ರಿಗೆ ಆಲ್ರೆಡಿ ಒಂದು 30-40 ಏಜ್ ಆಗಿರುತ್ತೆ, ಇನ್ನೂ ಚಿಕ್ಕದಾಗಿರ್ತಾರೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ STH ಕಡಿಮೆ ಆಗಿರುತ್ತೆ ಆ ವ್ಯಕ್ತಿನಲ್ಲಿ. ಸೊ ಅವರಿಗೆ ಕುಬ್ಜರು ಅಥವಾ ಡ್ವಾರ್ಫನಿಸಮ್ ಅಂತೇಳಿ ಕರಿತೀವಿ. ದೈತ್ಯಾಕಾರವಾಗಿ ಇನ್ನೂ ಹೈಸ್ಕೂಲ್ ಲೆವೆಲ್ಲು ಇರೋದಿಲ್ಲ ಆ ಮಕ್ಕಳು, ಫುಲ್ಲು
35-40 ಇಯರ್ಸ್ ಆಗಿರೋ ಥರ ಹೈಟ್ ವೆಯ್ಟ್ ಎಲ್ಲ ಜಾಸ್ತಿ ಇರ್ತಾರೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, STH ಜಾಸ್ತಿ ಆಗಿದೆ, ಇನ್ಕ್ರೀಸ್ ಆಗಿದೆ ಅಂತೇಳಿ ಕರಿತೀವಿ. ಸೊ ಅದಕ್ಕೆ ಏನಂತ ಕರಿತೀರಿ ಅಂತ ಹೇಳಿದ್ರೆ ಗಿಗ್ನಾಟಿಸಮ್, ದೈತ್ಯತೆ ಅಂತೇಳಿ ಕರೀತಾರೆ. ನೆಕ್ಸ್ಟು ಥೈರಾಯ್ಡು, ಇವಾಗ ತಾನೇ ಮಾತಾಡಿದ್ವಿ, ಥೈರಾಕ್ಸಿನ್ ಹಾರ್ಮೋನನ್ನ ರಿಲೀಸ್ ಮಾಡುತ್ತೆ. ಅಡ್ರಿನಲ್, ಎರಡೂ ಕಿಡ್ನಿಯ ಮೇಲ್ಭಾಗದಲ್ಲಿ ಟೋಪಿ ಆಕಾರದಲ್ಲಿ ಪ್ರೆಸೆಂಟ್ ಇರತಕ್ಕಂತಹ ಒಂದು ಗ್ರಂಥಿಗಳಿಗೆ ಅಡ್ರಿನಲ್ ಗ್ರಂಥಿ ಅಂತೇಳಿ ಕರಿತೀವಿ. ಅಡ್ರಿನಲ್ ಈಸಿಯಾಗಿ ನೆನ್ಪಿಟ್ಕೋಬೋದು, ಅಡ್ರಿನಾಲಿನ್ ಅಂತಕ್ಕಂತಹ ಒಂದು ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ನೆಕ್ಸ್ಟ್ ಒನ್ ಥೈಮಸ್. ಥೈಮಸ್ ಗ್ರಂಥಿ ಥೈಮೋಸಿನ್ ಅಂತಕ್ಕಂಥ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ನೆಕ್ಸ್ಟ್ ಒನ್ ಮಾನವನ ಶರೀರ ವ್ಯವಸ್ಥೆಯಲ್ಲಿ ಹಾರ್ಮೋನು ನಿಯಂತ್ರಿಸುವ ವ್ಯವಸ್ಥೆ. ಅಂದರೆ ಮಾನವನ ದೇಹದಲ್ಲಿ ಹಾರ್ಮೋನನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್. ಯಾವ ಸಿಸ್ಟಮ್ ಅದು? ಎಂಡೋಕ್ರೈನ್ ಸಿಸ್ಟಮ್, ರೋಗ ನಿರೋಧಕ ವ್ಯವಸ್ಥೆ, ರಕ್ತ ಪರಿಚಲನಾ ವ್ಯವಸ್ಥೆ, ಸಂತಾನೋತ್ಪತ್ತಿ ವ್ಯವಸ್ಥೆ. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಎಂಡೋಕ್ರೈನ್ ವ್ಯವಸ್ಥೆ. ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ನಾವು ಮಾತಾಡಿದ್ವಿ. ಎಂಡೋಕ್ರೈನ್ ಗ್ಲ್ಯಾಂಡ್, ಎಕ್ಸೋಕ್ರೈನ್ ಗ್ಲ್ಯಾಂಡ್. ಸೊ ಯಾವ ಒಂದು ಭಾಗ ನಮ್ಮ ದೇಹದಲ್ಲಿ ಯಾವ ಒಂದು ಭಾಗ ಹಾರ್ಮೋನನ್ನು ಉತ್ಪತ್ತಿ ಮಾಡೋದು ಅದಕ್ಕೆ ನಾವು ಗ್ರಂಥಿ ಅಂತ ಕರಿತೀವಿ. ಗ್ರಂಥಿನಲ್ಲಿ ಪ್ರಮುಖವಾಗಿ ನಿರ್ನಾಳ ಗ್ರಂಥಿ, ದಿಸ್ ಒನ್ ಎಂಡೋಕ್ರೈನ್ ಗ್ಲ್ಯಾಂಡ್. ನೆಕ್ಸ್ಟು ನಾಳಸಹಿತ ಗ್ರಂಥಿ, ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ಗಳಲ್ಲಿ ಮತ್ತೆ ಅಗೇನು ಪಿಟ್ಯುಟರಿ ಬರುತ್ತೆ, ಥೈರಾಯ್ಡ್ ಗ್ಲ್ಯಾಂಡ್ ಬರುತ್ತೆ, ಅಡ್ರಿನಲ್ ಗ್ಲ್ಯಾಂಡ್ ಬರುತ್ತೆ. ನೆಕ್ಸ್ಟು ಗೊನಾಡ್ ಸೆಲ್ಸ್ ಅಂತೇಳಿ ಕರಿತೀವಿ, ಜನನ ಗ್ರಂಥಿಗಳು ಅಂತೇಳಿ ಕರಿತೀವಿ. ನೆಕ್ಸ್ಟು ಇದರಲ್ಲಿ ಪ್ರಮುಖವಾಗಿ ಯಾವುದಾದ್ರು ಬರುತ್ತೆ ಅಂತ ಹೇಳಿದ್ರೆ ಥೈರಾಯ್ಡ್, ಇವಾಗ ತಾನೇ ಮಾತಾಡಿದ್ವಿ ನಾವು. ನೆಕ್ಸ್ಟು ಪಿಟ್ಯುಟರಿ, ತಲೆಯ ಭಾಗದಲ್ಲಿ ಇರ್ತಕ್ಕಂತಹ ಒಂದು ಗ್ರಂಥಿ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ರಿಲೀಸ್ ಮಾಡ್ತಕ್ಕಂತಹ ಕೆಮಿಕಲ್ ಸಬ್ಸ್ಟೆನ್ಸಿಗೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಹಾರ್ಮೋನ್ ಅಂತ ಹೇಳಿ ಕರಿತೀವಿ. ಒನ್ಸ್ ಅಗೇನ್ ಐ ರಿಪೀಟ್ ದಟ್ ಒನ್. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು ಅಥವಾ ನಿರ್ನಾಳ ಗ್ರಂಥಿಗಳು ಉತ್ಪತ್ತಿ ಮಾಡ್ತಕ್ಕಂತಹ, ಬಿಡುಗಡೆ ಮಾಡ್ತಕ್ಕಂತಹ ರಾಸಾಯನಿಕ ವಸ್ತುವಿಗೆ ನಾವೇನಂತ ಕರಿತೀವಿ, ಹಾರ್ಮೋನ್ ಅಂತ ಹೇಳಿ ಕರಿತೀವಿ. ಹಾರ್ಮೋನ್ಗಳಲ್ಲಿ ಮತ್ತೆ ಸಸ್ಯ ಹಾರ್ಮೋನ್ಗಳು ನೆನ್ಪು ಮಾಡ್ಕೊಳ್ಳೇಬೇಕು. ಆಕ್ಸಿನ್, ಗಿಬ್ಬರ್ಲಿನ್, ಸೈಟೋಕೈನಿನ್, ಇಥಿಲೀನ್ ಅಂತ ಹೇಳಿ ಕರಿತೀವಿ. ಸೊ ಆಕ್ಸಿನ್ ಸಸ್ಯದ ತುದಿ ಭಾಗದಲ್ಲಿರುತ್ತೆ, ಸಸ್ಯಗಳ ವರ್ಧನೆ ಆಗೋದಕ್ಕೆ, ಬೆಳವಣಿಗೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಗಿಬ್ಬರ್ಲಿನ್ನು ಗಿಣ್ಣುಗಳ ವರ್ಧನೆ, ಇಂಟರ್ನೋಡ್ ಮತ್ತು ನೋಡ್ಗಳ ರೀಸನ್ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೈಟೋಕೈನಿನ್ ಸೆಲ್ ಡಿವಿಷನ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಥಿಲೀನ್ ಕಾಯಿಯನ್ನು ಹಣ್ಣಾಗೋದಕ್ಕೆ, ಮೊಗ್ಗನ್ನು ಹೂವಾಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಬ್ಸಿಸಿಕ್ ಆ್ಯಸಿಡ್, ಎಕ್ಸಸ್ ಆಫ್ ಆಕ್ಸಾಲಿಕ್ ಆ್ಯಸಿಡನ್ನು ಹೊರಗಡೆ ಹಾಕೋದಕ್ಕೆ ಅಬ್ಸಿಸಿಕ್ ಆ್ಯಸಿಡ್ ಹೆಲ್ಪ್ ಮಾಡುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಪ್ಲ್ಯಾಂಟ್ ಹಾರ್ಮೋನ್ಸ್ ಅಂತೇಳಿ ಕರಿತೀವಿ. ಹಾರ್ಮೋನ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ನಿರ್ನಾಳ ಗ್ರಂಥಿಗಳು ಸ್ರವಿಸ್ತಕ್ಕಂತಹ ರಾಸಾಯನಿಕ ವಸ್ತುವಿಗೆ ಹಾರ್ಮೋನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳಲ್ಲಿ ಹೈಪೋಥಲಾಮಸ್ ನೋಡ್ತೀವಿ. ನೆಕ್ಸ್ಟು ಬ್ರೈನಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ ನೋಡ್ತೀವಿ. ಪೀನಿಯಲ್ ಗ್ಲ್ಯಾಂಡ್ ಕೂಡ ಪ್ರೆಸೆಂಟ್ ಇರುತ್ತೆ. ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್, ಗಂಟಲಿನ ಭಾಗದಲ್ಲಿ ಚಿಟ್ಟೆ ಆಕಾರದಲ್ಲಿ ಪ್ರೆಸೆಂಟ್ ಇರ್ತಕ್ಕಂತಹ ಗ್ಲ್ಯಾಂಡು ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಥೈರಾಯ್ಡ್ ಗ್ರಂಥಿಯ ಹಿಂಭಾಗದಲ್ಲಿ ಇರ್ತಕ್ಕಂತಹ ಗ್ರಂಥಿಗಳಿಗೆ ಪ್ಯಾರಾಥೈರಾಯ್ಡ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಥೈಮಸ್, ಹಾರ್ಟ್ ರೀಸನಲ್ಲಿ, ಹಾರ್ಟ್ ಹಿಂಭಾಗದಲ್ಲಿ ಕಂಡುಬರುತ್ತೆ ಥೈಮಸ್ ಗ್ರಂಥಿ. ಸೊ ಇದು ಬಿಲೋ 14 ಇಯರ್ಸ್ ಮಕ್ಕಳಲ್ಲಿ ಕಂಡುಬರುತ್ತೆ. ನಿಮಗೆಲ್ರಿಗೂ ಇಲ್ವಾ ಅಂತ ಹೇಳಿದ್ರೆ ಇವಾಗಿಲ್ಲ. ಬಿಲೋ 14 ಇಯರ್ಸ್ ಅಲ್ಲೇನಾಗುತ್ತೆ ಥೈಮಸ್ ಗ್ಲ್ಯಾಂಡ್ ಕಂಡುಬರುತ್ತೆ. ನೆಕ್ಸ್ಟು ಪ್ಯಾಂಕ್ರಿಯಾಸ್, ಮೆದೋಜೀರಕ ಗ್ರಂಥಿ, ಅಡ್ರಿನಲ್ ಗ್ಲ್ಯಾಂಡ್ಗಳು. ನೆಕ್ಸ್ಟು ಟೆಸ್ಟಿಸ್ ಮತ್ತು ಓವರಿ, ಜನನ ಗ್ರಂಥಿಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್, ಮನುಷ್ಯನ ಶರೀರದಲ್ಲಿರುವ ಅತಿ ದೊಡ್ಡ ಗ್ರಂಥಿ ಥೈರಾಯ್ಡ್, ಪಿಟ್ಯುಟರಿ, ಪೀನಿಯಲ್, ಲಿವರ್. ಸೊ ಲಿವರ್ ಮನುಷ್ಯನ ದೇಹದಲ್ಲಿ, ಶರೀರದಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಗ್ರಂಥಿ, ನಾಳಸಹಿತ ಗ್ರಂಥಿ ಅಂತಲೂ ನೆನ್ಪಿಟ್ಕೋಬೇಕು. ಮನುಷ್ಯನ ದೇಹದಲ್ಲಿ ಪ್ರೆಸೆಂಟ್ ಇರ್ತಕ್ಕಂತಹ ಅತಿ ದೊಡ್ಡ ನಾಳಸಹಿತ ಗ್ರಂಥಿ, ಅತಿ ದೊಡ್ಡ ಗ್ರಂಥಿ ಅಂತ ಕೇಳಿದ್ರೆ ಲಿವರ್. ನೆಕ್ಸ್ಟು ಮನುಷ್ಯನ ದೇಹದಲ್ಲಿ ಪ್ರೆಸೆಂಟ್ ಇರ್ತಕ್ಕಂತಹ ಅತಿ ದೊಡ್ಡ ನಿರ್ನಾಳ ಗ್ರಂಥಿ ಅಂತ ಕೇಳಿದ್ರೆ ಗೋ ಫಾರ್ ಫಸ್ಟ್ ಆಪ್ಷನ್ ಥೈರಾಯ್ಡ್. ಸೊ ಇದನ್ನು SDA 2011 ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಲಿವರ್. ಸೊ ಲಿವರು ಗೊತ್ತು, ನಮ್ಮ ದೇಹದಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಅತಿ ದೊಡ್ಡ ಗ್ರಂಥಿ. ಇದು 1.5 kg ಅಷ್ಟಿರುತ್ತೆ. ಇದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದನ್ನು ನೆನ್ಪಿಟ್ಕೊಳ್ಳೇಬೇಕು ಫ್ರೆಂಡ್ಸ್. ಯಾವುದು ಅಂತ ಹೇಳಿದ್ರೆ ಲಾಲಾ ರಸ, ನಾಟ್ ಲಾವಾ ರಸ, ಲಾಲಾ ರಸ. ಒಬ್ಬ ಆರೋಗ್ಯವಂತ ಮನುಷ್ಯನಲ್ಲಿ, ಹೆಲ್ದಿ ಪರ್ಸನಲ್ಲಿ ಒಂದು ದಿನಕ್ಕೆ ಸ್ಯಾಕ್ರಿಟ್ ಆಗ್ತಕ್ಕಂತಹ ಲಾಲಾ ರಸ ಒಂದು 1.5 ಲೀಟರ್ಸ್. ಯಾಕೆ ಹೇಳಿದೆ ಅಂದರೆ ಈಸಿಯಾಗಿ ನೆನ್ಪಿಟ್ಕೋಬೋದು ಅಂತ.
1.5 kg ಲಿವರ್ ಇದ್ದರೆ 1.5 ಲೀಟರ್ಸ್ 1.5 ಲೀಟರ್ನಷ್ಟು ಲಾಲಾರಸ ಆ ವ್ಯಕ್ತಿಯಲ್ಲಿ ಏನಾಗ್ತಿರುತ್ತೆ, ಸ್ಯಾಕ್ರಿಷನ್ ಆಗ್ತಾ ಇರುತ್ತೆ. ಕತ್ತರಿಸಿದರೆ ಮತ್ತೆ ಬೆಳೆಯುವ ಮಾನವನ ದೇಹದ ಅಂಗ ಯಾವುದು? ಪಿತ್ತಜನಕಾಂಗ, ಮೆದೋಜೀರಕಾಂಗ, ಥೈರಾಯ್ಡ್, ಮೆದುಳು. ಇವಾಗ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ, ಮೆದುಳು ಕಟ್ ಮಾಡಿದ್ರೆ ಮತ್ತೆ ಬೆಳೆಯಲ್ಲ, ಥೈರಾಯ್ಡ್ ಒಂದ್ಸಲ ಡೆಸ್ಟ್ರಾಯ್ ಆದರೆ ಮತ್ತೆ ಬೆಳೆಯಲ್ಲ, ಮೆದೋಜೀರಕಾಂಗ ಪ್ಯಾಂಕ್ರಿಯಸ್ಸು ಒಂದು ಡೆಸ್ಟ್ರಾಯ್ ಆದರೆ ಮತ್ತೆ ಅದಕ್ಕದೇ ಉತ್ಪತ್ತಿ ಆಗೋದಿಲ್ಲ. ಬಟ್ ಪುನರುತ್ಪತ್ತಿ ರೀಜನರೇಟಿಂಗ್ ಕೆಪಾಸಿಟಿಯನ್ನು ಹೊಂದಿರತಕ್ಕಂಥದ್ದು ಪಿತ್ತ ಜನಕಾಂಗ. ದಟ್ ಒನ್ ಈಸ್ ಲಿವರ್. ಲಿವರ್ ಏನಾಗುತ್ತೆ ಅಂತ ಹೇಳಿದ್ರೆ, ಲಿವರ್ ಒಂದು ಹೆಕ್ಸಾಗೋನಲ್ಲಿ ಶೇಪಲ್ಲಿ ಪ್ರೆಸೆಂಟ್ ಇರುತ್ತೆ. 1.5 kg ಅದರ ತೂಕ ಇರುತ್ತೆ. ಅತಿ ದೊಡ್ಡ ಗ್ರಂಥಿ ಆಗಿರುತ್ತೆ, ಅತಿ ದೊಡ್ಡ ಅಂಗ ಆಗಿರುತ್ತೆ. ಸೊ ಲಿವರ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೆಪಾಟೋಸೈಟ್ಸ್ ಅಂತಕ್ಕಂತಹ ಒಂದು ಸೆಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಆ ಸೆಲ್ಸ್ಗಳು ಯಾವಾಗ ಹಾಳಾಗುತ್ತೆ, ಯಾವಾಗ ಡೆಸ್ಟ್ರಾಯ್ ಆಗುತ್ತೆ ಅಂದರೆ ಆಲ್ಕೋಹಾಲಿಕ್ ಅಡಿಕ್ಷನ್ ಅಂತೇಳಿ ಕರಿತೀವಿ. ಯಾರು ಮದ್ಯಪಾನಕ್ಕೆ ಅಡಿಕ್ಟ್ ಆಗಿರ್ತಾರೋ ಅವರ ಒಂದು ದೇಹದಲ್ಲಿ ಹೆಪಾಟೋಸೈಟ್ ಸೆಲ್ಗಳು ಕ್ರಮೇಣವಾಗಿ ಡಿಕ್ರೀಸ್ ಆಗ್ತಾ 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 ಬರುತ್ತೆ. ಸೊ ಅವ್ರೇನಾದರೂ ಮಿನಿಮಮ್ ಒಂದು 8 years ಇವಾಗ ಕಂಟಿನ್ಯೂಸ್ ಆಗಿ ಕುಡಿತಾ ಇದ್ದು ಒಂದು 8 years ಬಿಟ್ಟರು ಅಂತ ಹೇಳಿದ್ರೆ, 8 years ಯಾಕೆ ಬಿಡಬೇಕು ಅಂತ ಹೇಳಿದ್ರೆ ಅಷ್ಟು ಟೈಮನ್ನು ತಗೊಳುತ್ತೆ ಹೆಪಾಟೋಸೈಟ್ ಸೆಲ್ಗಳು ಅಭಿವೃದ್ಧಿ ಆಗೋದಕ್ಕೆ. ಸೊ ಹೆಪಾಟೋಸೈಟ್ ಸೆಲ್ಗಳು ಮತ್ತೆ ಡೆವಲಪ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಹೆಲ್ದಿಯಾಗಿ ಅವನ ದೇಹದಲ್ಲಿ ಲಿವರು ಫಂಕ್ಷನ್ ಮಾಡ್ತಾ ಇರುತ್ತೆ. ನೆಕ್ಸ್ಟು ಹೆಪಾಟೋಸೈಟಿಕ್ ಸೆಲ್ಸ್ಗಳು ಆಯಿತು, ಎಮಲ್ಸಿಫಿಕೇಷನ್ ಅಂತಕ್ಕಂತಹ ಪ್ರೊಸೆಸ್ ನಡೆಯುತ್ತೆ ಲಿವರ್ನಲ್ಲಿ. ಏನು ಮಾಡುತ್ತೆ, ಸಾಮಾನ್ಯವಾಗಿ ಇವಾಗ ಒಂದು ಗ್ಲಾಸಲ್ಲಿ ನೀರು ತೊಗೊಂಡು ನೆಕ್ಸ್ಟು ಆಯಿಲನ್ನು ಹಾಕಿದಾಗ ಡ್ರಾಪ್ ಬೈ ಡ್ರಾಪು ಅದು ನೀರಿನ ಮೇಲೆ ತೇಲತ್ತೆ. ಬಿಕಾಸ್ ಡೆನ್ಸಿಟಿ ಆಫ್ ದಿ ಆಯಿಲ್ ಲೆಸ್ಸರ್ ದ್ಯಾನ್ ದಟ್ ಆಫ್ ದಿ ವಾಟರ್ ಅಂತ ಹೇಳಿ ಕರಿತೀವಿ. ಅಂದರೆ ವಾಟರ್ನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಎಣ್ಣೆಯ ಸಾಂದ್ರತೆ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಆದ್ದರಿಂದ ನೀರಿನ ಹೆಚ್ಚು ಸಾಂದ್ರತೆಯಿಂದ ಹೊಂದಿರತಕ್ಕಂತಹ ನೀರಿನ ಮೇಲ್ಭಾಗದಲ್ಲಿ ಎಣ್ಣೆ ಏನಾಗ್ತಿರುತ್ತೆ, ತೇಲ್ತಾ ಇರುತ್ತೆ. ಹಾಗಿದ್ರೂ ಕೂಡ ಎಣ್ಣೆಯನ್ನು ಕೊಬ್ಬನ್ನು ಕರಗಿಸಿಕೊಳ್ಳುವ ಸಾಮರ್ಥ್ಯ ಯಾವುದಕ್ಕಿರುತ್ತೆ, ನಮ್ಮ ಲಿವರ್ಗೆ ಇರುತ್ತೆ, ಯಕೃತ್ಗೆ ಇರುತ್ತೆ, ಪಿತ್ತಜನಕಾಂಗಕ್ಕೆ ಇರುತ್ತೆ. ಸೊ ದಟ್ ಪ್ರೊಸೆಸ್ ವಿ ಕಾಲ್ ಇಟ್ ಆಸ್ ಎಮಲ್ಸಿಫಿಕೇಷನ್. ಕೊಬ್ಬನ್ನು ಕರಗಿಸಿಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ, ಅದಕ್ಕೆ ಏನಂತ ಕರಿತೀವಿ, ಎಮಲ್ಸೀಕರಣ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಲಿವರ್ ಕ್ರಿಯೇಟ್ ಅಂದರೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಒಂದು ಲಿವರು ಹೆಪಾಟೋಸೈಟಿಕ್ ಸೆಲ್ಸ್ಗಳನ್ನು ತನ್ನಷ್ಟಕ್ಕೆ ತಾನೇ ನಿರ್ಮಾಣ ಮಾಡ್ಕೊಳ್ಳುತ್ತೆ. ಇದಕ್ಕೆ ನಮ್ಮ ದೇಹದ ರಾಸಾಯನಿಕ ಕಾರ್ಖಾನೆ ಅಂತ ಹೇಳಿ ಕರಿತೀವಿ. ಬಿಕಾಸ್ ಅದರಲ್ಲಿ ಎಮಲ್ಸೀಕರಣ ಅಂತಕ್ಕಂಥ ಒಂದು ಪ್ರೊಸೆಸ್ಸು ನಡೆಯುತ್ತೆ. ನೆಕ್ಸ್ಟ್ ಒನ್, ಬೆದರಿದ ಬೆಕ್ಕು ಓಡಿ ಹೋಗಲು ಪ್ರೇರೇಪಿಸುವ ಹಾರ್ಮೋನ್. ಇವಾಗ ಆಲ್ರೆಡಿ ಆ ಬೆಕ್ಕು ಹೆದರುಕೊಂಡಿರ್ತಕ್ಕಂಥ ಬೆಕ್ಕು ಅಲ್ಲಿಂದ ಓಡೋಗ್ತಾ ಇದೆ. ಆ ರೀತಿ ಓಡೋಗೋದಕ್ಕೆ ಪ್ರಚೋದನೆಯನ್ನು ನೀಡ್ತಕ್ಕಂತಹ ಅಥವಾ ಸಪೋರ್ಟ್ ಮಾಡ್ತಕ್ಕಂತಹ ಹಾರ್ಮೋನ್ ಯಾವುದು? ಸೊ ಇದನ್ನು PSI 2002ನಲ್ಲಿ ಕೇಳಿದ್ದಾರೆ. ಇನ್ಸುಲಿನ್, ಟೆಸ್ಟೋಸ್ಟಿರಾನ್, ಈಸ್ಟ್ರೋಜನ್, ಎಫಿನೆಫ್ರಿನ್. ಸೊ ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಎಪಿನೆಫ್ರಿನ್. ಸೊ ಈ ಒಂದು ಎಪಿನೆಫ್ರಿನ್ನು ಏನಾಗುತ್ತೆ ಅಂತ ಹೇಳಿದ್ರೆ ಮೆಡುಲ್ಲಾ ಪಾರ್ಟ್ ಆಫ್ ದಿ ಅಡ್ರಿನಲ್ ಗ್ಲ್ಯಾಂಡ್. ಸೊ ಅಡ್ರಿನಲ್ ಗ್ಲ್ಯಾಂಡ್ಗಳು ನಾ ಹೇಳಿದೆ ಬೋತ್ ಕಿಡ್ನೀಸ್ಗಳ ಮೇಲೆ, ಕಿಡ್ನಿಯ ಮೇಲ್ಗಡೆ ಟೋಪಿ ಆಕಾರದಲ್ಲಿ ಪ್ರೆಸೆಂಟ್ ಇರ್ತಕ್ಕಂತಹ ಒಂದು ಗ್ಲ್ಯಾಂಡ್ ಯಾವುದು ಅಂದರೆ ಅಡ್ರಿನಲ್ ಗ್ಲ್ಯಾಂಡ್. ಅಡ್ರಿನಲ್ ಗ್ಲ್ಯಾಂಡಲ್ಲಿ ಮತ್ತೆ 2 parts ಬರುತ್ತೆ, ಕಾರ್ಟೆಕ್ಸ್ ಮತ್ತು ಮೆಡುಲ್ಲಾ. ಕಾರ್ಟೆಕ್ಸ್ ಒಳಭಾಗದಲ್ಲಿ ಇರುತ್ತೆ, ಮೆಡುಲ್ಲಾ ಹೊರಭಾಗದಲ್ಲಿರುತ್ತೆ. ಆ ಮೆಡುಲ್ಲಾ ಪಾರ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಎಫಿನೆಫ್ರಿನನ್ನು ಸ್ರವಿಕೆ ಮಾಡುತ್ತೆ. ಸೊ ಈ ಎಫಿನೆಫ್ರಿನ್ ರಿಲೀಸ್ ಆಗೋದ್ರಿಂದ ಬೆದರಿದಂತಹ ಬೆಕ್ಕು ಅಥವಾ ನಾವೇನಾದ್ರು ಹೆದರುಕೊಂಡ್ವಿ ಒಂದು ಸನ್ನಿವೇಶವನ್ನು ನೋಡಿ ಅಂತ ಹೇಳಿದ್ರೆ ಅದಕ್ಕೆ ಪ್ರೇರೇಪಣೆ ಮಾಡೋದು ಎಫಿನೆಫ್ರಿನ್. ಸೊ ಅಲ್ಲಿಂದ ಏನು ಮಾಡ್ತೀವಿ, ಒಂದು ಹಾವು ಕಾಣಿಸ್ತು ಅಂದರೆ ಅಲ್ಲಿಂದ ಓಡೋಗ್ತೀವಿ. ಅಥವಾ ಏನೋ ಒಂದು ಇವಾಗ ಜಸ್ಟ್ ಒಂದು ಮೂವಿ ನೋಡ್ತಾ ಇರ್ತೀವಿ, ಹಾರರ್ ಮೂವಿ ಅಂತ ಹೇಳಿದಾಗ ಸೊ ಬೆದರೋದು, ಬೆಚ್ಚಿಬಿಡೋದು ಅಂತ ಹೇಳಿ ಕರಿತೀವಿ. ಆ ರೀತಿ ಬೆಚ್ಚಿಬಿಡೋದಕ್ಕೆ ಕಾರಣ ಆಗಿರೋದು ಎಫಿನೆಫ್ರಿನ್. ಎಫಿನೆಫ್ರಿನನ್ನು ಸ್ಯಾಕ್ರಿಟ್ ಮಾಡೋದು ಮೆಡುಲಾ ಪಾರ್ಟ್ ಆಫ್ ದಿ ಅಡ್ರಿನಲ್ ಗ್ಲ್ಯಾಂಡ್. ಸೊ ಅಡ್ರಿನಲ್ ಗ್ಲ್ಯಾಂಡು 2 ಕಿಡ್ನಿಗಳ ಮೇಲ್ಭಾಗದಲ್ಲಿ ಟೋಪಿ ಆಕಾರದಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಒನ್, ಪ್ರಾಣಿಗಳ ಪಿತ್ತಜನಕಾಂಗದಲ್ಲಿ ಯಾವ ಪಾಲಿಮರ್ ಸಂಗ್ರಹವಾಗಿರುತ್ತದೆ? ಸೊ ಇದನ್ನು PSI ಎಕ್ಸಾಮಲ್ಲಿ 2016ನಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ. ಗ್ಲೈಕೋಜನ್, ಸೆಲ್ಯುಲೋಸ್, ಅಮೈಲೇಸ್, ಅಮೈಲೋಪೆಕ್ಟಿನ್. ಸೊ ಪ್ರಾಣಿಗಳ ಪಿತ್ತಜನಕಾಂಗದಲ್ಲಿ
ಗ್ಲೈಕೋಜನ್ ಅಂತಕ್ಕಂತಹ ಒಂದು ಪಾಲಿಮರ್ ಸಂಗ್ರಹ ಆಗಿರುತ್ತೆ. ಗ್ಲೈಕೋಜನ್ ಅಂದ ತಕ್ಷಣ ನಾವು ನೆನ್ಪು ಮಾಡ್ಕೋಬೇಕು ಕಾರ್ಬೋಹೈಡ್ರೇಟ್ಸಲ್ಲಿ ಮೋನೋಸೆಕರೈಡ್, ಡೈಸೆಕರೈಡ್ ಮತ್ತು ಪಾಲಿಸೆಕರೈಡ್ ಅಂತ ನೋಡಿದ್ವಿ. ಆ ಪಾಲಿಸೆಕರೈಡ್ನಲ್ಲಿ ಕಂಡುಬರ್ತಕ್ಕಂಥದ್ದು ಗ್ಲೈಕೋಜನ್ ಮತ್ತು ಪಿಷ್ಟ. ಸೊ ಗ್ಲೈಕೋಜನ್ನು ಪ್ರಾಣಿಗಳ ಪಿತ್ತಜನಕಾಂಗದಲ್ಲಿ ಇರ್ತಕ್ಕಂಥದ್ದು. ಸೊ ಇಲ್ಲಿ ಚಿತ್ರದಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಅನಿಮಲ್ ಪಾಲಿಸೆಕರೈಡ್ ಸಿಂಥಸೈಸ್ಡ್ ವೆನ್ ಗ್ಲೂಕೋಸ್ ಈಸ್ ಎಕ್ಸೆಸ್. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಲಿವರ್ ಮತ್ತು ಮಸಲಲ್ಲಿ ಏನಾಗಿರುತ್ತೆ, ಈ ಒಂದು ಗ್ಲೈಕೋಜನ್ನು ಸಂಗ್ರಹ ಆಗಿ ಇರುತ್ತೆ. ಸೊ ಮಾಂಸಖಂಡಗಳಲ್ಲಿ ಮತ್ತು ಲಿವರ್ನಲ್ಲಿ ಏನಾಗಿರುತ್ತೆ, ಹೆಚ್ಚಾಗಿ ಇದು ಸಂಗ್ರಹ ಆಗಿರುತ್ತೆ. ಸೊ ಇದು ಒಂದು ಪಾಲಿಶರ್ಕರ. ಸೊ ದ ನೆಕ್ಸ್ಟ್ ಒನ್, ಲಿಂಫೋಸೈಟ್ಸ್ ಕಣಗಳು ಉಂಟಾಗುವ ಮಾನವನ ದೇಹದ ಅಂಗ ಯಾವುದು? ಇದನ್ನು ಸಹ PSI 2017 ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಯಕೃತ್ಗಳಲ್ಲಿ ಗುಲ್ಮ, ಮೆದೋಜೀರಕ ಗ್ರಂಥಿ, ಅಸ್ಥಿಮಜ್ಜೆ. ಲಿಂಫೋಸೈಟ್ ಕಣಗಳು ಉಂಟಾಗೋದು ಎಲ್ಲಿ ಅಂತ ಹೇಳಿದ್ರೆ ಅಸ್ಥಿಮಜ್ಜೆ, ಬೋನ್ ಮ್ಯಾರೋ. ಸೊ ಲಿಂಫೋಸೈಟ್ಸ್ಗಳಲ್ಲಿ ಗೊತ್ತು ನಿಮಗೆ ಪ್ರಮುಖವಾಗಿ ಬಿ ಲಿಂಫೋಸೈಟ್ ಮತ್ತು ಟಿ ಲಿಂಫೋಸೈಟ್ಗಳಿರುತ್ತೆ. ಬಿ ಲಿಂಫೋಸೈಟ್ಸು ಯಾವುದಾದ್ರು ಫಾರಿನರಿ ಏಜೆಂಟ್ಸು ನಮ್ಮ ದೇಹಕ್ಕೆ ಎಂಟ್ರಿ ಆದಾಗ, ಅಥವಾ ಯಾವುದೇ ಒಂದು ಬ್ಯಾಕ್ಟೀರಿಯಾ ಅಥವಾ ಯಾವುದೇ ಒಂದು ವೈರಸ್ಸು ನಮ್ಮ ಹೆಲ್ದಿ ಸೆಲ್ಗಳನ್ನು ಅಟ್ಯಾಕ್ ಮಾಡೋಕ್ಕೆ ಬಂದಿದೆ ಅಂತ ಹೇಳಿದಾಗ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನು ಗುರುತಿಸ್ತಕ್ಕಂಥದ್ದು, ಐಡೆಂಟಿಫೈ ಮಾಡ್ತಕ್ಕಂಥದ್ದು ಬಿ ಲಿಂಫೋಸೈಟ್. ಸೊ ಅದರ ವಿರುದ್ಧ ಹೋರಾಟವನ್ನು ಮಾಡಿ ನಮ್ಮ ದೇಹವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಟಿ ಲಿಂಫೋಸೈಟ್. ಬಿ ಲಿಂಫೋಸೈಟ್, ಟಿ ಲಿಂಫೋಸೈಟ್. ಬಿ ಲಿಂಫೋಸೈಟ್ ಐಡೆಂಟಿಫೈಸ್, ಸೊ ಟಿ ಲಿಂಫೋಸೈಟ್ಸ್ ಕಿಲ್ಸ್, ಅಂದರೆ ಏನು ಮಾಡುತ್ತೆ, ಅಟ್ಯಾಕ್ ಮಾಡಿ ಏನು ಮಾಡುತ್ತೆ, ಆ ಒಂದು ಫಾರಿನರಿ ಏಜೆಂಟನ್ನು ಕೊಲ್ಲತ್ತೆ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಲಿಂಫೋಸೈಟ್ಸ್ ಮತ್ತು ಮಾನೋಸೈಟ್ಸ್ ಯಾವುದರ ಒಂದು ಟೈಪ್ಸ್ ಅಂತ ಹೇಳಿದ್ರೆ WBC, ವೈಟ್ ಬ್ಲಡ್ ಸೆಲ್ಸ್, ಬಿಳಿ ರಕ್ತ ಕಣಗಳಲ್ಲಿ ಕಂಡುಬರುತ್ತೆ ಲಿಂಫೋಸೈಟ್ಸ್ ಮತ್ತು ಮಾನೋಸೈಟ್ಸ್. ಸೊ ದ ನೆಕ್ಸ್ಟ್ ಒನ್, ಯಾವ ಹಾರ್ಮೋನ್ ರಕ್ತದ ಕ್ಯಾಲ್ಶಿಯಂ ಮತ್ತು ಫಾಸ್ಫೇಟ್ಗಳನ್ನು ನಿಯಂತ್ರಿಸುತ್ತದೆ? ಇದನ್ನು IAS ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಇದನ್ನು ಅಬ್ಸರ್ವ್ ಮಾಡ್ತಾ ಹೋಗೋಣ. ಗ್ಲುಕಗಾನ್, ಗ್ರೋತ್ ಹಾರ್ಮೋನ್, ಥೈರಾಕ್ಸಿನ್, ಪ್ಯಾರಾಥೈರಾಯ್ಡ್. ಯಾವ ಹಾರ್ಮೋನ್ ರಕ್ತದಲ್ಲಿರ್ತಕ್ಕಂಥ ಕ್ಯಾಲ್ಶಿಯಂ ಮತ್ತು ಫಾಸ್ಫೇಟ್ಗಳನ್ನು ನಿಯಂತ್ರಣ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ ಅಂದರೆ ಪ್ಯಾರಾಥೈರಾಯ್ಡ್. ಸೊ ಇಲ್ಲಿ ಗಂಟಲಿನ ಭಾಗದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ ನಾವು, ಗಂಟಲಿನ ಭಾಗದಲ್ಲಿ ಏನಾಗಿದೆ, ಚಿಟ್ಟೆ ಆಕಾರದಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಪ್ರೆಸೆಂಟ್ ಇದೆ. ಓಕೆ, ಆ ಥೈರಾಯ್ಡ್ ಗ್ರಂಥಿಯ ಹಿಂಭಾಗದಲ್ಲಿ ಇರ್ತಕ್ಕಂತಹ ಗ್ರಂಥಿಗೆ ಪ್ಯಾರಾಥೈರಾಯ್ಡ್ ಅಂತ ಹೇಳಿ ಕರಿತೀವಿ. ಇದ್ರ ಮೇಲೆ ಇನ್ನೂ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಏನು ಅಂತ ಹೇಳಿದ್ರೆ ಗ್ರಂಥಿಯಲ್ಲೇ ಹುದುಗಿರುವ ಗ್ರಂಥಿ, ಗ್ಲ್ಯಾಂಡ್ ಎಂಬಡೆಡ್ ಇನ್ ಅನದರ್ ಗ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಅಂದರೆ ಗ್ರಂಥಿಯಲ್ಲೇ ಹುದುಗಿದ ಗ್ರಂಥಿ ಯಾವುದು ಅಂತ ಹೇಳಿದ್ರೆ ಪ್ಯಾರಾಥೈರಾಯ್ಡ್. ಅದು ಕೂಡ ಗಂಟಲಿನ ಭಾಗದಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಈ ಪ್ಯಾರಾಥೈರಾಯ್ಡು ಬ್ಲಡ್ಡಲ್ಲಿ ಇರ್ತಕ್ಕಂತಹ ಕ್ಯಾಲ್ಶಿಯಂ ಮತ್ತು ಫಾಸ್ಫೇಟ್ಗಳನ್ನು ಏನು ಮಾಡ್ತಾ ಇರುತ್ತೆ, ನಿಯಂತ್ರಣ ಮಾಡ್ತಾ ಇರುತ್ತೆ. ನೆಕ್ಸ್ಟು ಪ್ಯಾರಾಥೈರಾಯ್ಡ್ನ ಪ್ರಮುಖ ಕೆಲಸ ಏನು ಅಂದರೆ ಅಬ್ಸಾರ್ಪ್ಷನ್ ಆಫ್ ದಿ ಕ್ಯಾಲ್ಶಿಯಂ, ಅಂದರೆ ಕನ್ಸರ್ವೇಷನ್ ಆಫ್ ದಿ ಕ್ಯಾಲ್ಶಿಯಂ ಫ್ರಮ್ ಕಿಡ್ನೀಸ್ ಅಂತ ಹೇಳಿ ಕರಿತೀವಿ. ಸೊ ಅದೇನು ಮಾಡುತ್ತೆ, ಕ್ಯಾಲ್ಶಿಯಮನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹೀಗೆ ಅಬ್ಸರ್ವ್ ಮಾಡ್ಕೊಂಡಿರೋ ಕ್ಯಾಲ್ಶಿಯಮನ್ನು ರಕ್ತಕ್ಕೆ ಬಿಡತ್ತೆ. ಸೊ ರಕ್ತಕ್ಕೆ ಬಿಟ್ಟಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಮೂಳೆಗಳು ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಬಿಕಾಸ್ ನಮ್ಮ ದೇಹದ ಮೂಳೆಗಳಲ್ಲಿ ಕ್ಯಾಲ್ಶಿಯಂ ಮತ್ತು ಫಾಸ್ಫೇಟ್ನ ಅಂಶ ಆಲ್ರೆಡಿ ಜಾಸ್ತಿ ಇರುತ್ತೆ. ಸೊ ಕ್ಯಾಲ್ಶಿಯಂ ಫಾಸ್ಫೇಟ್ ಜಾಸ್ತಿ ಇದ್ದಾಗ ಅದನ್ನು ಸಂಗ್ರಹ ಮಾಡ್ತಕ್ಕಂಥದ್ದು, ಅಬ್ಸಾರ್ಪ್ಷನ್ ಮಾಡಿಕೊಡ್ತಕ್ಕಂಥದ್ದು ಪ್ಯಾರಾಥೈರಾಯ್ಡ್ ಗ್ರಂಥಿ. ಸೊ ಪ್ಯಾರಾಥೈರಾಯ್ಡ್ ಗ್ರಂಥಿಯ ಪ್ರಮುಖ ಕೆಲಸ ಏನು ಅಂದರೆ ಅಬ್ಸಾರ್ಪ್ಷನ್ ಆಫ್ ದಿ ಕ್ಯಾಲ್ಶಿಯಂ ಅಂತೇಳಿ ಕರಿತೀವಿ. ಕ್ಯಾಲ್ಶಿಯಮನ್ನು ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥದ್ದು. ಸೊ ನೆಕ್ಸ್ಟು ಈ ಗ್ರಂಥಿಗೆ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಮಿಶ್ರ ಗ್ರಂಥಿ. ಸೊ ಗ್ರಂಥಿಯಲ್ಲೇ ಹುದುಗಿದ ಗ್ರಂಥಿ ಅಂದರೆ ಪ್ಯಾರಾಥೈರಾಯ್ಡ್, ದಿಸ್ ಒನ್. ಓಕೆ, ಮಿಶ್ರ ಗ್ರಂಥಿ ಅಂತ ಹೇಳಿದ್ರೆ ಬೋತ್ ಎರಡು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇರುತ್ತೆ, ಎಕ್ಸೋಕ್ರೈನ್ ಗ್ಲ್ಯಾಂಡು ಮತ್ತು ಎಂಡೋಕ್ರೈನ್ ಗ್ಲ್ಯಾಂಡ್. ಎಕ್ಸೋಕ್ರೈನ್ ಗ್ಲ್ಯಾಂಡ್ ನಾಳಸಹಿತ ಗ್ರಂಥಿಯಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತೆ, ನಿರ್ನಾಳ ಗ್ರಂಥಿಯಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತೆ. ದಟ್ ಗ್ಲ್ಯಾಂಡ್ ವಿ ಕ್ಯಾಲ್ ಇಟ್ ಆಸ್ ಪ್ಯಾಂಕ್ರಿಯಾಸ್, ಮೆದೋಜೀರಕ ಗ್ರಂಥಿ.
ಸೊ ಮೆದೋಜೀರಕ ಗ್ರಂಥಿ ಆಲ್ಫಾ ಸೆಲ್ ಮತ್ತು ಬೀಟಾ ಸೆಲ್ ಅಂತ ಹೇಳಿರುತ್ತೆ. ಆಲ್ಫಾ ಸೆಲ್ಲು ಗ್ಲೂಕೋಸ್ನ ಸ್ಯಾಕ್ರಿಟ್ ಮಾಡಿದ್ರೆ ಬೀಟಾ ಸೆಲ್ಗಳು ಇನ್ಸುಲಿನ್ನ ಸ್ಯಾಕ್ರಿಟ್ ಮಾಡ್ತಾ ಇರತ್ತೆ. ಸೊ ಯಾವ ವ್ಯಕ್ತಿನಲ್ಲಿ ಇನ್ಸುಲಿನ್ ಪ್ರಮಾಣ ಕಡಿಮೆ ಆಗುತ್ತೋ ಆಟೋಮೆಟಿಕ್ಕಾಗಿ ಆ ವ್ಯಕ್ತಿಯಲ್ಲಿ ಗ್ಲೂಕೋಸ್ನ ಪ್ರಮಾಣ ಜಾಸ್ತಿ ಆಗುತ್ತೆ. ಗ್ಲೂಕೋಸ್ ಸಕ್ಕರೆ ಪ್ರಮಾಣ ಜಾಸ್ತಿ ಆದಾಗ ಆ ವ್ಯಕ್ತಿ ರೋಗದಿಂದ ಬಳಲ್ತಾರೆ. ಆ ರೋಗಕ್ಕೆ ನಾವೇನಂತ ಕರಿತೀವಿ? ಮಧುಮೇಹ. ಸೊ ಡಯಾಬಿಟೀಸ್ ಅಂತೇಳಿ ಕರಿತೀವಿ. ಸೊ ಆ ವ್ಯಕ್ತಿನಲ್ಲಿ ಏನಾಗುತ್ತೆ? ಇನ್ಸುಲಿನ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಬೀಟಾ ಸೆಲ್ಗಳು ವರ್ಕ್ ಮಾಡೋದಿಲ್ಲ. ಬೀಟಾ ಸೆಲ್ಗಳು ವರ್ಕ್ ಮಾಡಿಲ್ಲ ಅಂದರೆ ಇನ್ಸುಲಿನ್ ರಿಲೀಸ್ ಆಗಲ್ಲ. ಇನ್ಸುಲಿನ್ ರಿಲೀಸ್ ಆಗಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿನಲ್ಲಿ ಗ್ಲೂಕೋಸ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಆವಾಗ ಬರ್ತಕ್ಕಂಥದ್ದು ಮಧುಮೇಹ ರೋಗ. ಸೊ ಇದಕ್ಕೆ ಏನಂತ ಕರಿತೀವಿ? ಮಿಶ್ರ ಗ್ರಂಥಿ ಅಂತ ಕರಿತೀವಿ. ಪ್ಯಾಂಕ್ರಿಯಾಸಿಗೆ ಗ್ರಂಥಿಯಲ್ಲೇ ಹುದುಗಿರುವ ಗ್ರಂಥಿ ಪ್ಯಾರಾಥೈರಾಯ್ಡ್ ಗ್ರಂಥಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಗ್ಲ್ಯಾಂಡ್ಸ್.